ನಮಸ್ತೆ, ವೆಲ್ಕಮ್ ಟು ದ ವಿಡಿಯೋ. ಇವತ್ತು ನಾವು ಮಾಡಕುತ್ತ ರೆಸಿಪಿ ABC ಜ್ಯೂಸ್. ತುಂಬಾ ಹೆಲ್ದಿ ಡ್ರಿಂಕ್ಸ್ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ಗೈಸ್, ಮೈ ನೇಮ್ ಇಸ್ ವಾಸು ಅಂಡ್ ವೆಲ್ಕಮ್ ಟು ವಿಕೆ ಕಿಚನ್. ಈ ABC ಜ್ಯೂಸ್ಗೆ ಪ್ರಧಾನವಾಗಿ 3 ಇಂಗ್ರೀಡಿಯೆಂಟ್ಸ್ ಇರೋದು. ಅದರಲ್ಲಿ ಮೊದಲನೇದು ಆ್ಯಪಲ್, ಅರ್ಧ ಬೀಟ್ರೂಟ್ ಇದೆ. ABC ಜ್ಯೂಸಲ್ಲಿ ಬೀಟ್ರೂಟ್ ಟೇಸ್ಟ್ ಮೇಯ್ನ್ ಆಗಿರಬೇಕು. ನೆಕ್ಸ್ಟ್ ಮೂರನೇ ಇಂಗ್ರೀಡಿಯೆಂಟ್ಸ್ ಅಂದರೆ ಒಂದು ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜ್ಯೂಸ್ ಏನಾದರೂ ನಿಮಗೆ ತಂಪಾಗಿರಬೇಕು ಅಂದರೆ ಕ್ಯಾರೆಟ್, ಬೀಟ್ರೂಟು, ಆ್ಯಪಲ್ನ ಅರ್ಧ ಗಂಟೆ ಮೊದಲನೇ ಫ್ರಿಜ್ಜಲ್ಲಿಟ್ಟು ಆನಂತರ ಜ್ಯೂಸ್ ಮಾಡ್ಕೊಳ್ಬೋದು. ಈಗ ಈ 3 ಇಂಗ್ರೀಡಿಯೆಂಟ್ಸ್ನ ಜಾರಿಗೆ ಹಾಕ್ಕೊಳ್ತೀನಿ. ಈ ಜ್ಯೂಸ್ಗೆ ಬೇಕಾಗಿರೋ ಸ್ವೀಟು ಮೊದಲೇ ಇರೋದ್ರಿಂದ ಸೇಬು ಅಥವಾ ಬೀಟ್ರೂಟಲ್ಲಿ ಮೊದಲೇ ಇರುತ್ತೆ. ಇನ್ನೂ ನಿಮಗೆ ಸ್ವೀಟ್ಸ್ ಬೇಕಂದರೆ 1 ಟೇಬಲ್ ಸ್ಪೂನ್ ಜೇನು ಹಾಕ್ಬೋದು. ಈ ಜ್ಯೂಸು ಹೆಲ್ತಿ ಜ್ಯೂಸ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಸಕ್ಕರೆ ಆ್ಯಡ್ ಮಾಡಬಾರ್ದು. ನಾನು ತಂಪಾದ ನೀರು ಬಳಸ್ತಾ ಇದ್ದೀನಿ, ಅದನ್ನ ಹಾಕ್ಕೊಂಡು ಜ್ಯೂಸ್ ಮಾಡ್ತೀನಿ. ಈ ABC ಜ್ಯೂಸು ತುಂಬ ಒಳ್ಳೆಯ ಗುಣ ಇರೋದ್ರಿಂದ ಇದೊಂದು ಮಿರಾಕಲ್ ಡ್ರಿಂಕ್ ಆಗಿದೆ. ABC ಜ್ಯೂಸಲ್ಲಿ ತುಂಬ ವೈಟಮಿನ್ಸ್, ಮೇಯ್ನಾಗಿ ವೈಟಮಿನ್ ಎ ಆ್ಯಂಡ್ ವೈಟಮಿನ್ ಸಿ, ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ. ಈ ABC ಜ್ಯೂಸನ್ನ ಮೇಯ್ನಾಗಿ ಕುಡಿಯೋದು ಈ ಸ್ಕಿನ್ನಲ್ಲಿನೋ ಪ್ರಾಬ್ಲಮ್ಸ್ ಇರುತ್ತಲ್ವ ಅಂಥವರು ಕುಡಿತಾರೆ. ಇದು ಚೆನ್ನಾಗಿ ಕೆಲಸ ಮಾಡುತ್ತೆ. ಅದಲ್ಲದೆ ಈ ಜ್ಯೂಸ್ ಮೊದಲು ಉಪಯೋಗಿಸ್ತಾ ಇದ್ದಿದ್ದು ಕ್ಯಾನ್ಸರ್ ಟ್ರೀಟ್ಮೆಂಟಿಗೆ ಒಂದು ಮದ್ದು ಥರ ಉಪಯೋಗಿಸ್ತಾ ಇದ್ರು. ಕಾಲಾನಂತರ ಸ್ಕಿನ್ ಮೇಲೂ ಇದು ಒಳ್ಳೆ ಪರಿಣಾಮ ಬೀರುತ್ತೆ ಅಂತ ಗೊತ್ತಾದ ಮೇಲೆ ಒಂದು ಕಾಸ್ಮೆಟಿಕ್ ಬ್ಯೂರೇಜ್ ಆಗಿ ಉಪಯೋಗಿಸ್ತಾ ಇದ್ದಾರೆ. ಮತ್ತು ABC ಜ್ಯೂಸಲ್ಲಿ ಮತ್ತೊಂದು ಉಪಯೋಗ ಅಂದರೆ ಹೈ BP ಕಂಟ್ರೋಲ್ ಮಾಡುತ್ತೆ. ಮತ್ತು ಬಾಡಿಲಿರುವ ವಿಷಾಂಶ ಎಲ್ಲ ಹೊರಗಡೆ ಹಾಕುತ್ತೆ. ಇಮ್ಯುನಿಟಿ ಪವರ್ ಜಾಸ್ತಿ ಮಾಡುತ್ತೆ. ಇಮ್ಯುನಿಟಿ ಪವರ್ ಜಾಸ್ತಿ ಮಾಡೋದ್ರಿಂದ ಬಾಡಿಯಲ್ಲಿ ರೋಗ ಪ್ರತಿರೋಧ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರದೇ ವೆಯ್ಟ್ ಲಾಸು ಮತ್ತು ಕಣ್ಣಿಗೆ ತುಂಬ ಒಳ್ಳೆಯಂಥ ಜ್ಯೂಸು. ಇಷ್ಟೊಂದೆಲ್ಲ ಉಪಯೋಗ ಇರೋ ಜ್ಯೂಸನ್ನ ಯಾವ ಟೈಮಲ್ಲಿ ಬೇಕು ಆ ಟೈಮಲ್ಲಿ ತೊಗೊಳಕ್ಕಾಗಲ್ಲ. ಅದಕ್ಕೂ ಒಂದು ಟೈಮಿಂಗ್ಸ್ ಅಂತಿದೆ. ಬೆಳಿಗ್ಗೆ ಎದ್ದ ಕೂಡಲೇ ಖಾಲಿ ಹೊಟ್ಟೆಯಲ್ಲಿ ತಿಂಡಿ ತಿನ್ನುವ 1 ಗಂಟೆ ಮೊದಲು ತಗೊಳ್ಬೇಕು. ಇಲ್ಲಾಂದರೆ ತಿಂಡಿ ತಿಂದಾದ ನಂತರ ಊಟದ ಟೈಮಿಗೆ ಮಿಡ್ಲಲ್ಲಿ ಇರುತ್ತಲ್ವ, ತಿಂಡಿ ಒಂದು 9 ಗಂಟೆಗೆ ತಿಂದರೆ 10, 11:30 ಟೈಮಲ್ಲಿ ಜ್ಯೂಸ್ ತಗೊಂಡು ಆನಂತರ ಮಧ್ಯಾಹ್ನ ಊಟ ಮಾಡ್ಬೋದು. ಊಟಾಗಿ ಕುಡಿತೀನಿ ಅಂತ ಹೇಳಿದ್ರೆ ಏನೂ ಪ್ರಯೋಜನ ಇರಲ್ಲ. ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. ಈ ಜ್ಯೂಸನ್ನ ಸೋಸದೆ ಕುಡಿಬೇಕು. ಅದರಲ್ಲಿರೋ ಮೊದಲಾಗಿ ಜ್ಯೂಸ್ ಕುಡಿಯೋರಿಗೆ ಸ್ವಲ್ಪ ಗ್ಯಾಸ್ ಟ್ರಬಲ್ ಥರ ಅನ್ನಿಸ್ಬೋದು. ಸೊ ಆ ಟೈಮಲ್ಲಿ ಏನಂದರೆ ನಿಮಗೆ ಗ್ಯಾಸ್ ಟ್ರಬಲ್ ಥರ ಫೀಲ್ ಆದರೆ 1 ಇಂಚು ಅಥವಾ ಅರ್ಧ ಇಂಚು ಶುಂಠಿನ ಮಿಕ್ಸ್ ಮಾಡಿಕೊಂಡು ಜ್ಯೂಸ್ ಮಾಡ್ಕೊಳ್ಬೋದು. ಇಷ್ಟೊಂದು ಉಪಯೋಗ ಇರೋ ಜ್ಯೂಸನ್ನ ಎಲ್ಲ ಟೈಮಲ್ಲಿ ಕುಡಿಬಾರ್ದು. ವೀಕ್ಲಿ 1-2 ಟೈಮ್ ಕುಡಿಬೇಕು. ಯಾಕಂತೇಳಿದರೆ ಅತಿಯಾದರೆ ಅಮೃತ ವಿಷ ಅನ್ನಂಗೆ ಈ ಬೀಟ್ರೂಟು ಜಾಸ್ತಿ ತಿನ್ನೋದ್ರಿಂದನೂ ಕಿಡ್ನಿ ಪ್ರಾಬ್ಲಮ್ ಬರುತ್ತೆ. ಸೊ ಆದ್ದರಿಂದ ಎಲ್ಲದಕ್ಕೊಂದು ಹಿತಿಮಿತಿ ಅಂತ ಇರಬೇಕು. ಸೊ ನಮ್ಮದು ಜ್ಯೂಸ್ ರೆಡಿ ಆಗಿದೆ, ಬನ್ನಿ ಹೇಗಿದೆ ನೋಡುವ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಬರುವ ಎಲ್ಲ ವೀಡಿಯೋಸ್ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇದೇ ರೀತಿ ಒಳ್ಳೆಯ ರೆಸಿಪಿ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.